ನಿಮ್ದು ಯಾವ ಚಾನಲ್? ಓಕೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪ್ರಳಯಂ ಪ್ರಳಯಂ ದುಷ್ಕೃತ ವಲಯಂ ಪ್ರಬಲಂ ಪ್ರಚಲಂ ದುರ್ದಮ ನಿಲಯಂ ಅಸನಿಪಾತ ಅಜಸ್ರ ಪ್ರಕರಂ ತಿಮಿರ ಲೋಕ ಸಮವಾಕಾರಂ ಗರ್ಜಿಂಚೆ ಪರ್ಜನ್ಯಂ ಘೋರಾತಿ ಘೋರ ದೌರ್ಜನ್ಯಂ ಅನವತರಂ ಆತ ನಿವೇದ ಪ್ರಮಾದಾಲತ ಸಯ್ಯಾಟ ಬೀಭತ್ಸಂ ಅತನಿ ಪ್ರತಾಪಂ ಭೀತಾವಹ ಸಮರ ಪತಾಕಂ ಆಗ್ನೇಯಂ ಆಗ್ರಹನೇತ್ರಂ ಅಂಗಾಂಗಂ ಸಂಗರ ಕ್ಷೇತ್ರಂ ಅಸುರಂ ಜಲದ್ದೀಕರಂ ಸಕಲ ಜಗನ್ನಾಶ. ನಾನೇನಾದ್ರು ಬೇರೆ ಅಂದೇ ಹೇಳಪ್ಪ. ನಿಮ್ದು ಯಾವ ಚಾನಲ್? ಓಕೆ. ನಾವು ನಿಮ್ಗೆಲ್ರಿಗೂ ಕೂಡ ಶ್ರೀಕೃಷ್ಣ ಗೋಶಾಲೆ, ಅದರಲ್ಲೂ ವಿಶೇಷವಾಗಿ ನಾವಿರುವಂಥದ್ದು ಕನಕಪುರದ ಕೃಷಿ ಮೇಳದಲ್ಲಿ. ಈ ತಳಿ ಬಗ್ಗೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ತುಂಬಾ ಕಡಿಮೆ ಇರುವಂತದ್ದು, ಅಂದ್ರೆ ಅಳಿವಿನ ಅಂಚದಲ್ಲಿತ್ತು, ಈಗ ಒಂದು ಹಂತಕ್ಕೆ ಬಂದಿದೆ. ಯಾಕೆಂದ್ರೆ ನೀವುಗಳೆಲ್ಲ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸಿರೋದ್ರಿಂದ. ಏನಪ್ಪಾ ಅಂತಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಅಭಿಷೇಕ ಆಗುತ್ತೆ. ಅದಕ್ಕೆ ಎಲ್ಲ ಗೋವುಗಳಿದ್ರು ಕೂಡ ಈ ಪುನುಗ್ನೂರ್ದ ಯಾಕೆ ಮಾಡ್ತಾರೆ ಅಂತಂದ್ರೆ, ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಹೇಳ್ಬೇಕು ಅಂದ್ರೆ, ಮಹಾವಿಷ್ಣು ಭೂಮಿಗೆ ಬಂದಾಗ ಒಂದು ಕಡೆ ಕೂತಿರ್ತಾರೆ, ಅವ್ರ ಮೇಲ್ಗಡೆ ಒಂದು ಹುತ್ತ ಬೆಳೆದಿರುತ್ತೆ. ಆ ಹುತ್ತದ ಮೇಲೆ ಬಂದು ಒಂದು ಹಸು ಹಾಲು ಕೊಡ್ತಾ ಇರುತ್ತೆ. ಯಾರು ಅವ್ರಿಗೆ ಹೇಳಿರಲ್ಲ, ಆದ್ರೂ ಯಾಕೆ ಕೊಡುತ್ತೆ ಅಂದ್ರೆ ಅದನ್ನ ಪ್ರಕೃತಿ ನಿಯಮ ಅಂತಾರೆ. ಮನುಷ್ಯ ಹುಟ್ಟಿದ ಮೇಲೆ ಭಗವಂತ ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿರ್ತಾನೆ. ಸೊ ಅದಕ್ಕೆ ವರ ಅನ್ನೋ ರೀತಿಯಲ್ಲಿ ಕಲಿಯುಗದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಈ ಪುನುಗ್ನೂರು ಹಸುವಿನ ಹಾಲನ್ನ ಇವತ್ತು ಕೂಡ ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ. ನೀವು ಪ್ರಧಾನಮಂತ್ರಿಗಳ ಒಂದು ವಿಡಿಯೋ ನೋಡಿರ್ಬೋದು, ಅವರು ಒಂದು ಹಸು ಜೊತೆ, ಅದು ಕೂಡ ಇದೆ. ಅಂದ್ರೆ ಪುನುಗ್ನೂರು ಬ್ರೀಡ್. ಇದನ್ನ ನಾವು ನೀವೆಲ್ಲ ಯಾಕೆ ಬೆಳೆಸ್ಬೇಕು ಅಂತಂದ್ರೆ, ನಮ್ಮ ದೇಶದ ತಳಿಗಳಲ್ಲಿ ವಿಶೇಷವಾಗಿ ಆರೋಗ್ಯದಲ್ಲಿ ನೀವು ಎಲ್ಲಾ ಹಾಲನ್ನು ಕಂಪೇರ್ ಮಾಡಿದ್ರು ಕೂಡ ಇದರಷ್ಟು ಪೌಷ್ಟಿಕಾಂಶತೆ ಇನ್ಯಾವುದು ಬರಲ್ಲ. ಸೊ ಹಾಗಾಗಿ ಮನುಷ್ಯ ಆರೋಗ್ಯವಾಗಿರ್ಬೇಕು ಅಂದ್ರೆ ತಾಯಿ ಹಾಲು ಎಷ್ಟು ಮುಖ್ಯನೋ ಅಷ್ಟೇ ಹಸುವಿನ ಹಾಲು ಮುಖ್ಯ. ಹಾಗಾಗಿ ನೀವು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಆರೋಗ್ಯಕರವಾದ ಸಮಾಜವನ್ನು ಕಟ್ಟಬಹುದು. ಮಕ್ಕಳಿಗೆ ಒಳ್ಳೆ ಆರೋಗ್ಯವಾಗಿ ನಾವು ಹಾಲು ಕೊಟ್ಬಿಟ್ರೆ, ಅಂದ್ರೆ ಅಪ್ಪ ಅಮ್ಮ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ವರ ಇನ್ನೊಂದಿಲ್ಲ. ಮುಂಚೆ ಹೇಳ್ತಾ ಇದ್ರು ಮಕ್ಕಳಿಗೆ ವಿದ್ಯೆ ಕೊಡಿ, ಅವ್ರಿಗೆ ಜೀವನ ರೂಪಿಸ್ಕೊಳ್ತಾರೆ ಅಂತ. ಇವತ್ತು ವಿದ್ಯೆ ಜೊತೆಗೆ ಆರೋಗ್ಯನೂ ಕೊಡಬೇಕು. ಆರೋಗ್ಯ ಬೇಕು ಅಂತಂದ್ರೆ ಆರೋಗ್ಯಕ್ಕೆ ನಮ್ಮ ಭಾರತ ದೇಶದ ತಳಿಯ ಹಾಲನ್ನು ಕೊಟ್ರೆ ಬಹಳ ಒಳ್ಳೇದು. ಅದರಲ್ಲಿ ವಿಶೇಷವಾಗಿ ಪುನುಗ್ನೂರು. ನಿಮ್ಗೆ ಏನಾದ್ರೂ ಹಾಲು ಇದ್ರದ್ದೇ ಮೊಸರು ಬೇಕು ಅಥವಾ ಇದ್ರದ್ದು ತುಪ್ಪ ಬೇಕು ಅಂತಂದ್ರೆ ಬರ್ಬಹುದು. ನಮ್ಮ ಶ್ರೀಕೃಷ್ಣ ಗೋಶಾಲೆ ಇರೋಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಕಡೆಯಿಂದನೂ ಬರ್ಬೋದು, ಅಥವಾ ಬೊಮ್ಮನಹಳ್ಳಿ ಕಡೆಯಿಂದನೂ ಬರ್ಬೋದು. ಬೇಗೂರಲ್ಲಿ ಇದೀವಿ, ಬನ್ನಿ, ಸಹಕರಿಸಿ. ಉತ್ತಮವಾದ ಸಮಾಜವನ್ನು ಕಟ್ಟೋದಕ್ಕೆ ಮತ್ತೆ ರೈತರಿಗೆ ಸಹಕರಿಸಿ. ಕೃಷಿ ಮಾಡ್ತಾನೆ. My burner phone, but that's a throwaway. Anything that I say, yeah, yeah. Yeah, stand up. ಬಾದಿ ತಳಿ ಇದು ನೋಡಿ ಯಾವ ರೀತಿ ಇದೆ ಅಂತ ಎಮ್ಮೆಗಳು. ನೋಡಿದ್ದು ಕಾಂಕ್ರೀಟು ಅಂದ್ರೆ ದರ್ಶನ್ ಅವ್ರ ಹತ್ರ ಇದೆಯಲ್ಲ ಆ ಥರದ್ದು ಓರಿ. ಬಟ್ ಇದು ಅವ್ರೆ ಕೊಂಡಿಲ್ಲ ಯಾರು ಇಲ್ಲ ಒಂದು ಫೋಟೋ ತೆಗಿಲ್ಲ. ಹೇಳು ಅಣ್ಣ, ಹಿಂಗ್ ಚೆನ್ನಾಗಿ ಸಾಕಿದೀನಾ? ಮಾತಾಡೋದಕ್ಕೆ ರಬಿಶ್ ಸಾಕಾದಾಗ ಸಾಕ ಎಲ್ಲ ನಮ್ದೇ. ಇದು ಬೇಕಾದ್ರೆ ಈ ತರ ಚೈಲ್ಡ್ ಆಟಗಳೆಲ್ಲ ನಮ್ಮ ಹತ್ರ ಇಟ್ಕೊಬೇಡಮ್ಮ. ಯಾವ್ದು ಬೇಕಾದ್ರೆ ಎತ್ಕೊ ಹೋಗಿ ಒಂದು. ಇವಾಗ ಲಾಸ್ಟ್ ಅಲ್ಲಿ ಬನ್ನಿ ಇಟ್ಕೊಡ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದು ನೋಡಿ ಡಾಂಕಿ ತಳಿ. ಏನಾದ್ರು ಇದ್ರ ಬಗ್ಗೆ ಎತ್ಕೊಳ್ಳೋ ಬಗ್ಗೆ ಮಾತಾಡ್ತೀರಾ? ತಳಿ ಎತ್ತು, ನಾಟಿ ಎತ್ತು, ಏನು ಐಬಿಲ್ಲ ಸೈಬಿಲ್ಲ, ಚೆನ್ನಾಗವೆ, ಯಾರು ಬೇಕಾದ್ರೂ ಕೊಂಡ್ಕೋಬಹುದು. ಆ ಥರ ಒಳ್ಳೆ ಅಷ್ಟೇ ಹೇಳ್ಬೇಕು. ನೋಡಿ ಹೆಂಗೆ ಕಿತ್ತಾಡ್ತಾವ್ರೆ ನಮ್ ಶಿಷ್ಯಂದ್ರೆ ಎಲ್ಲ. ಏನ್ ಗುರು ಹಂಗದೆ ನೋಡಿ. ಇದು ಏನಪ್ಪಾ ಇದೇನು ಹಂದಿ ಸಾಕಾಣಿಕೆ ನೋಡಿ ಯಾವ ರೀತಿ ಇರ್ತಾರೆ ಅಂದ್ರೆ, ನೋಡಿ ಇದು ಹಂದಿ ಸಾಕಾಣಿಕೆ ಅಂದ್ರೆ ನಮ್ಮ ರೈತರು ಯಾವ ರೀತಿ ಉಪಯೋಗ ಮಾಡ್ಕೋಬಹುದು. ದಯವಿಟ್ಟು ಈ ವಿಡಿಯೋ ಮೂಲಕ ನೋಡ್ಕೊಂಡು ಮಾಡ್ಕೋಬೇಕು.
ಯಾವಾಗ ಹೇಳ್ಬೇಕು ಹೇಳಿ? ಯಾವ್ದಾದ್ರೆ ಹೇಳಿ. ನಮ್ಗೆ ಸಾಂಗ್ ಎಲ್ಲ ಬರಲ್ಲ. ನಮ್ಮ ಇವ್ರವ್ರೆ ನೋಡಿ, ನಮ್ಮ ಗೌತಮ್ ಅವರು ಆಡ್ತಾರೆ ನೋಡಿ ಸಾಂಗು. ಹಾಡಪ್ಪ ಸಾಂಗು. ಯಾವ್ದು? ಯಾವ್ದಾರು ಹಾಡು ನೀನ್ ಇಷ್ಟ ಬಂದಿದ್ದು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿದ ಸಾಲಿನಲ್ಲಿ ಮುಂದಕ್ಕೆ ಬರಲ್ತೀಗ. ಯಾಕೆ ಬರಲ್ತು ನೋಡಿ, ಟ್ರೆಂಡ್ ಆದಾಗೆಲ್ಲ ಅಪಾಟಿ ಹಾಕೊಂಡು ಗುಮ್ಮ ಹಾಕ್ಬಿಟ್ರು ಪಾಪ. ಇವಾಗ ನೋಡಿ ಅವ್ನಿಗೆ ಹಾಡ ಏನೇ ಮರ್ತೋಗೈತೆ, ಗೊತ್ತಾಯ್ತಾ ಇಲ್ಲ ಅವ್ನಿಗೆ ಹಾಡು. ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಅದ ಸಾಂಗು ಇನ್ಸ್ಟಾದಲ್ಲಿ. ಹೇಳ, ಗೊತ್ತಿಲ್ಲ. ಈಗ ಪಾಠ ಎಲ್ಲಿವರೆಗೂ ಮಾಡಿದರು? ಪಾಠ ಸವೆತ್ತು. ಅದೇ ಪಾಠ ಎಲ್ಲಿವರೆಗೂ ಮಾಡಿದಾರ? ಇವಾಗ ಇದು ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದು ಟ್ರೆಂಡ್ ಆಗದೆ ಅಂತ ಕೇಳಿದ್ರೆ ಹೇಳ್ತೇನೆ ಸಾಂಗ್ ಯಾವ್ದು ಅಂತ. ಓದಿರೋ ಪಾಠ ಎಲ್ಲಿ ಮುಗಿಸವ್ರೆ ಅಂತ ಹೇಳಂದ್ರೆ ಹೇಳ್ತಾ ಇಲ್ಲ. ನೋಡಿ, ಇದು ನಮ್ಮ ದೇಶ. ಹೊಡೀರಿ ಚಪ್ಪಾಳೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಂಥ ಮಕ್ಕಳನ್ನ ನಾವು ಮುಂದೆ ಭವಿಷ್ಯದಲ್ಲಿ ಇಟ್ಟಿದ್ದೀವಲ್ಲ, ಇದು ನಮ್ಮ ದೇಶ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.